ಎಲ್ಲರಿಗೂ ನಮಸ್ಕಾರ. ಅಚೀವರ್ ಸಂಸ್ಥೆಯ ವಿಶೇಷ ಸಂಚಿಕೆಗೆ ಸ್ವಾಗತ. ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಸ್ನೇಹಿತರೆ, ಒಳ ಮೀಸಲಾತಿ ಜಾರಿಗೆ ಬಂದಿದೆ. ಇನ್ನೇನು ಜಾರಿಗೆ ಪ್ರಸ್ತಾವನೆ ಕೊಟ್ಟಿದ್ದಾರೆ. ಜೊತೆಗೆ ತುಂಬಾ ನೇಮಕಾತಿಗಳು ಕೂಡ ಭರ್ತಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೆಚ್ಚುವರಿ ಎಷ್ಟು ವೇಕೆನ್ಸೀಸ್ ಇದೆ ಅನ್ನೋದು ಕೂಡ ನಮಗೆ ಮಾಹಿತಿ ಬರ್ತಾ ಇದೆ. ಸೊ ಇದೀಗ ಅದರ ನಡುವೆನೆ ಕೆಸೆಟ್ ನೋಟಿಫಿಕೇಶನ್ ಆಗಿದೆ. ಸೊ ಈ ಎಕ್ಸಾಮ್ ಏನು, ಯಾವ್ದ್ರ ಬಗ್ಗೆ ಇದೆ, ಮತ್ತೆ ಯಾಕೆ ಇದು ಇಂಪಾರ್ಟೆಂಟ್ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ಸೊ ಕೆಸೆಟ್ 2025 ಅಧಿಸೂಚನೆ ಆಗಿದೆ. ಸೊ ಸ್ನಾತಕೋತ್ತರ ಪದವಿ ಯಾರು ಮಾಸ್ಟರ್ ಡಿಗ್ರಿ ಮಾಡಿದ್ದೀರಾ, PG ಮಾಡಿದ್ದೀರಾ, ಅಂದ್ರೆ ಪೋಸ್ಟ್ ಗ್ರಾಜುಯೇಷನ್ ಕೋರ್ಸಸ್ ಮಾಡಿದ್ದೀರಾ, ಅವರೆಲ್ಲರೂ ಕೂಡ ಇದನ್ನು ಗಮನಿಸಬೇಕು. ಸೊ ಅದರ ಸಂಪೂರ್ಣ ವಿವರಣೆಯನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ಸೊ ಈ ಕೆಸೆಟ್ ಅಂದ್ರೆ ಏನು ಅಂತ ಹೇಳ್ಬಿಟ್ಟು ನೋಡಿ, ತಾವು ಟೀಚರ್ ಆಗ್ಬೇಕಂತ ಇದ್ದೀರಾ ಅಂತ ಅನ್ಕೊಳ್ಳಿ. ಸೊ ನಾನು ಸರ್ ಶಿಕ್ಷಣ ಕ್ಷೇತ್ರದಲ್ಲಿ ಇರಬೇಕು, ನಾನೊಬ್ಬ ಟೀಚರ್ ಆಗಬೇಕು ಸರ್. ಸೊ ಯಾವ ನಿಮಗೆ ಆಯ್ಕೆಗಳಿದಾವೆ ಅನ್ನೋದಾದ್ರೆ, ನೀವು ಜಸ್ಟ್ ಒಂದು ಡಿಗ್ರಿ ಮಾಡಿರ್ತೀರಾ ಅಂತ ಅನ್ಕೊಳ್ಳಿ, ಎನಿ ಸಬ್ಜೆಕ್ಟ್, BA ಅಥವಾ BSc ಆರ್ BComಗೂ ಕೂಡ ಕೊಡ್ತಾರೆ ಕೆಲವೊಂದ್ಸರಿ ಅವಕಾಶ. ಸೊ ಡಿಗ್ರಿ ಮಾಡಿದ್ದೀರಾ ಅಂತ ಅನ್ಕೊಳ್ಳಿ, ನೀವೇನಾದ್ರೂ B.Ed ಅನ್ನೋ ಒಂದು ಕೋರ್ಸ್ ಮಾಡಿದ್ರೆ, ಬ್ಯಾಚುಲರ್ ಆಫ್ ಎಜುಕೇಶನ್ ಅಂತ ಒಂದು ಕೋರ್ಸ್ ಮಾಡಿದ್ರೆ, ನೀವು GPSTR ಆಗ್ಬೋದು, ಅಂದರೆ ಗೌರ್ಮೆಂಟ್ ಪ್ರೈಮರಿ ಸ್ಕೂಲ್ ಟೀಚರ್ ಆಗ್ಬೋದು, ಅಥವಾ ಗ್ರ್ಯಾಜುಯೇಟ್ ಪ್ರೈಮರಿ ಟೀಚರ್ ಆಗ್ಬೋದು, GPT ಅಂತ ಕರಿತೀವಿ, ಅದು 7ನೇ ಕ್ಲಾಸ್ ತನಕ. ನೆಕ್ಸ್ಟು HST ಆಗ್ಬೋದು, ಹೈಸ್ಕೂಲ್ ಟೀಚರ್ ಆಗ್ಬೋದು ನೀವು, ಅಥವಾ PU ಲೆಕ್ಚರ್ಸ್ ಆಗ್ಬೋದು. ಸೊ ನೋಡಿ, ಜಸ್ಟ್ ನೀವು ಡಿಗ್ರಿ ಮತ್ತು B.Ed ಅನ್ನ ಓದಿದ್ರೆ ನೀವು ಗೌರ್ಮೆಂಟ್ ಪ್ರೈಮರಿ ಸ್ಕೂಲು, ಗ್ರಾಜುಯೇಟ್ ಪ್ರೈಮರಿ ಟೀಚರು, ಹೈಸ್ಕೂಲ್ ಟೀಚರು, PU ಲೆಕ್ಚರ್ಸ್ ಆಗ್ಬೋದು. ಇಲ್ಲ ಸರ್, ನಾನು ಇನ್ನೂ ಡಿಗ್ರಿ ಕಾಲೇಜಿಗೆ ಲೆಕ್ಚರ್ ಆಗ್ಬೇಕಂತ ಇದ್ದೀನಿ ಅಂತ ಅನ್ನೋದಾದ್ರೆ B.Ed ಅವಶ್ಯಕತೆ ಇರೋದಿಲ್ಲ. ನೀವು ಮಾಸ್ಟರ್ ಡಿಗ್ರಿ ಮಾಡಬೇಕಾಗತ್ತೆ, ಅಂದ್ರೆ ಪೋಸ್ಟ್ ಗ್ರಾಜುಯೇಷನ್ ಡಿಗ್ರಿಯನ್ನ ಮಾಡಬೇಕಾಗತ್ತೆ ಆ ಸಬ್ಜೆಕ್ಟ್ನಲ್ಲಿ. ಸೊ ಒಟ್ಟಾರೆ ಒಂದು 83ಕ್ಕೂ ಅಧಿಕ ಸಬ್ಜೆಕ್ಟ್ಸ್ ಇರುತ್ತೆ. ಸೊ ಅದನ್ನು ಮಾಡಿದರೆ ನೀವು ನೇರವಾಗಿ ಈ ಅರ್ಹತಾ ಪರೀಕ್ಷೆನ ಬರೆದ್ರೆ ನೀವು ಅಸಿಸ್ಟೆಂಟ್ ಪ್ರೊಫೆಸರ್ ಆಗ್ಬೋದು, ಅಸಿಸ್ಟೆಂಟ್ ಪ್ರೊಫೆಸರ್ ಅಂತ ಆಗ್ಬೋದು. ಸೊ ಇಷ್ಟು ನೋಡಿ. ಇನ್ನು ನರ್ಸರಿ ಟೀಚರ್ ಟ್ರೈನಿಂಗ್ ಅಂತ NTT ಅಂತ ಒಂದು ಬರುತ್ತೆ. ಸೊ ನೋಡಿ, ಒಂದು ನರ್ಸರಿಯಿಂದ ಅಂದರೆ ಪ್ರೀ ನರ್ಸರಿಯಿಂದ ಕಾಲೇಜಿನ ಪ್ರೊಫೆಸರ್ ತನಕನೂ ಕೂಡ ನೀವು ಟೀಚಿಂಗ್ ಕ್ಷೇತ್ರದಲ್ಲಿ ಇರ್ಬೋದು. ಬಟ್ ನೀವು B.Ed ಮಾಡಿದ್ರೆ ಮಾತ್ರ ಪ್ರೈಮರಿ ಸ್ಕೂಲ್, ಗ್ರಾಜುಯೇಟ್ ಮತ್ತು ಹೈಸ್ಕೂಲ್ ಮತ್ತು PU ಲೆಕ್ಚರ್ಸ್ ತನಕ ಮಾಡ್ಬೋದು. B.Ed ಇಲ್ದೇನೆ ನೀವು ಟೀಚಿಂಗ್ ಹೋಗೋದಾದ್ರೆ, ಪೋಸ್ಟ್ ಗ್ರಾಜುಯೇಷನ್ ಮಾಡಿದ್ರೆ ಅಥವಾ PG ಮಾಡಿದ್ರೆ ನೀವು ಡೈರೆಕ್ಟ್ ಅಸಿಸ್ಟೆಂಟ್ ಪ್ರೊಫೆಸರ್ ಆಗ್ಬೋದು. ಬಟ್ ಇಲ್ಲೊಂದು ಸ್ವಲ್ಪ ಏನಿದೆ, ಅರ್ಹತಾ ವಯೋಮಿತಿಗಳಿದಾವೆ. ಏನೇನಂತ ಹೇಳ್ತೀನಿ ನೋಡಿ. ಈ GPSTR, GPT, HSTRಗೆ ನಿಮಗೆ ಒಂದು ಪರೀಕ್ಷೆ ಬರೀಬೇಕಾಗತ್ತೆ, KTET ಅಂತ. ಇದನ್ನು ಕೂಡ ಇತ್ತೀಚೆಗೆ ಕಂಪ್ಯೂಟರ್ ಬೇಸ್ಡ್ ಆನ್ಲೈನ್ ಟೆಸ್ಟ್ ಮಾಡ್ಬೇಕಂತ ಇದ್ದಾರೆ. ಸೊ KTET ಬಗ್ಗೆ ಮುಂದಿನ ಅಧಿಸೂಚನೆ ಆದಾಗ ಮಾಹಿತಿ ಕೊಡ್ತೀನಿ. PU ಲೆಕ್ಚರ್ಸ್ಗೆ ಅದೇ ಹೈಸ್ಕೂಲ್ ಟೀಚರ್ ಮತ್ತು PU ಲೆಕ್ಚರ್ಸ್ಗೆ ಯಾವುದೇ ರೀತಿ ಅರ್ಹತಾ ಪರೀಕ್ಷೆ ಬೇಡ, ನೇರವಾಗಿ ಆ ಎಕ್ಸಾಮ್ನ ಬರೀಬೋದು B.Ed ಆಗಿತ್ತಂದ್ರೆ. ಆದರೆ ನೀವು ಮಾಸ್ಟರ್ ಡಿಗ್ರಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಬೇಕು ಅಂದರೆ ನಿಮಗೆ KSET ಅಂತ ಒಂದು ಎಕ್ಸಾಮ್ ಬರುತ್ತೆ, ಅಥವಾ UGC ನೆಟ್ ಅಂತ ಹೇಳ್ಬಿಟ್ಟು. ಎರಡರೂ ವ್ಯತ್ಯಾಸ ಹೇಳ್ತೀನಿ. ಸೊ ನೋಡಿ, KSET ಅಂದರೆ ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್, UGC ನೆಟ್ ಅಂದರೆ UGCಯಿಂದ ಮಾನ್ಯತೆ ಆಗಿರುವ ನ್ಯಾಷನಲ್ ಎಲಿಜಿಬಿಲಿಟಿ ಟೆಸ್ಟ್. ಸೊ ಇವೆರಡು ಮಾಡಿದ್ರೆ ನಿಮಗೆ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಲಿಕ್ಕೆ ಡಿಗ್ರಿ ಕಾಲೇಜ್ಗಳಲ್ಲಿ ಅವಕಾಶ ಇರುತ್ತೆ. ಸೊ ನಿಮಗೆ ಯಾವ್ಯಾವ ಥರ ಕ್ಷೇತ್ರ ಇದೆ ಅನ್ನೋದು ಗೊತ್ತಾಗಿದೆ. ಈಗ ನಾನು ಮಾತಾಡ್ತಿರೋ ಪರೀಕ್ಷೆ ಬಗ್ಗೆ ನಿಮಗೆ ಐಡಿಯಾ ಬಂದಿರುತ್ತೆ. ನಾನು ಮಾತಾಡ್ತಾ ಇರೋದು ಪೋಸ್ಟ್ ಗ್ರಾಜುಯೇಷನ್ ಮೇಲೆ. ತಾವು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಲಿಕ್ಕೆ ನೀವು ಪೋಸ್ಟ್ ಗ್ರಾಜುಯೇಷನ್ ಮಾಡಿರೋ ಸಬ್ಜೆಕ್ಟ್ನಲ್ಲಿ ಅರ್ಹತಾ ಪರೀಕ್ಷೆಯನ್ನು ಬರೀಬೇಕು, KSET ಅಂತ ಹೇಳ್ಬಿಟ್ಟು. ಸೊ ಇದೇ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಾದರೆ UGC ನೆಟ್ ಅಂತ ಪರೀಕ್ಷೆ ಬರುತ್ತೆ. ಸೊ ಅವೆರಡರ ಬಗ್ಗೆ ವ್ಯತ್ಯಾಸ ಹೇಳ್ತೀನಿ, ಬಟ್ ಎರಡೂ ಸಿಲೆಬಸ್ ಒಂದೇ. ಸೊ ಹಾಗಾಗಿ ಸಾಮಾನ್ಯವಾಗಿ ಇದನ್ನು ತಯಾರು ಮಾಡ್ತಾರೆ, ಇದನ್ನು ಕೂಡ ಬರೀತಾರೆ. ಸೊ ಈಗ KSET ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳೋಣ. ನೋಡಿ, ನೀವೀಗ ಈ KSET ಪರೀಕ್ಷೆನ ಪಾಸ್ ಆಗಿಬಿಟ್ರೆ ನೀವು ಖಾಸಗಿ ಮತ್ತು ಅನುದಾನ ರಹಿತ ಕಾಲೇಜ್ಗಳಲ್ಲೆಲ್ಲ ನೀವು ಗೆಸ್ಟ್ ಲೆಕ್ಚರ್ ಆಗಿ ವರ್ಕ್ ಮಾಡ್ಬೋದು. ಇವನ್ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜಲ್ಲಿ ಆಗುವಂತಹ ಗೆಸ್ಟ್ ಲೆಕ್ಚರ್ ಅಂತ ಏನು ಕರೀತಾರೆ, ಅದಕ್ಕೆ ಕೂಡ ನೀವು ಅಪ್ಲೈ ಮಾಡೋಕ್ಕೆ ಅರ್ಹರಾಗ್ತೀರಾ. ಸೊ ಅಂತಹ ಒಂದು ಮತ್ತೆ ಮಿನಿಮಮ್ 35,000 ತನಕ ಸ್ಯಾಲ್ರಿ ಇರ್ತದೆ 28ಇಂದ ಫ್ರೆಷರ್ಸಿಗೆ. ಸೊ ಅಂತಹ ಒಂದು ಹುದ್ದೆ ಇದು. ಅಂದರೆ ನಿಮಗೆ ಈ KSET ಕ್ವಾಲಿಫೈ ಆಗಿಬಿಟ್ರೆ ನೀವು ಅಟ್ಲೀಸ್ಟ್ ಪ್ರೈವೇಟಲ್ಲಾದರೂ ಮಾಡ್ಬೋದು, ಮತ್ತು ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಬರೆಯೋಕ್ಕೂ ಎಲಿಜಿಬಲ್ ಇರೋದ್ರಿಂದ ಎಕ್ಸಾಮ್ ಕಾಲ್ ಆದಾಗ ನೀವು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ನೇಮಕ ಕೂಡ ಆಗ್ಬೋದು. ಸೊ ಒಳ್ಳೆ ಸ್ಯಾಲ್ರಿ ಇರ್ತದೆ. ಸೊ ಮತ್ತು B.Ed ಮಾಡಿದರೆ ಬೇರೆ ಟೀಚಿಂಗ್ ಕ್ಷೇತ್ರ, ಸ್ಕೂಲ್ ಕ್ಷೇತ್ರಕ್ಕೆ ಹೋಗ್ಬಿಡ್ಬೋದು. ಸೊ ಬಟ್ಟಾರೆ ಒಟ್ಟು ನಿಮ್ಗೆ KSET ಬಗ್ಗೆ ಐಡಿಯಾ ಬಂದಿದೆ ಅಂತ ಅನ್ಕೊತೀನಿ. ಸೊ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೋಟಿಫಿಕೇಷನಲ್ಲಿ ಇರೋದ ರೀತಿ ತಿಳ್ಕೊಳ್ತಾ ಹೋಗೋಣ. ಸೊ ಅದಕ್ಕೂ ಮುಂಚೆ ನಾನು ಕೂಡ ಹಲವಾರು ಬಾರಿ UGC ನೆಟ್ 3 ಬಾರಿ
ಹಾಗೆ ಕೆಸೆಟ್ ಅನ್ನ ಒಂದೇ ಒಂದು ಅಟೆಂಪ್ಟ್ನಲ್ಲಿ ಒಂದು ಮತ್ತೆ ಪಾಸ್ ಆಗಿರುವಂಥದ್ದು. ಬಟ್ ನಿಮಗೆ ಇದನ್ನ ಹಾಕೊಂಡಿರೋ ಉದ್ದೇಶ ಹೇಳ್ಬಿಟ್ಟು ಏನು ಅಂತಂದ್ರೆ, ನಿಮಗೆ ಒಂದು ವಿಷಯ ಹೇಳಬೇಕು. ಏನು ಅಂತಂದ್ರೆ UGC ನೆಟ್ ನೋಡಿ, ಇದು UGC ನೆಟ್ನ ನನ್ನ ಸರ್ಟಿಫಿಕೇಟ್, ರೋಲ್ ನಂಬರ್ ಅವನ್ನೆಲ್ಲ ಹೈಡ್ ಮಾಡಿದ್ದಾನೆ. ಬಟ್ ಇಲ್ಲಿ ನೋಡ್ಬೋದು ವ್ಯಾಲಿಡಿಟಿ ಆಫ್ ದ ಸರ್ಟಿಫಿಕೇಟ್ ಅಂದರೆ UGC ನೆಟ್ ನೀವು ಪಾಸ್ ಆದರೆ ವ್ಯಾಲಿಡಿಟಿ ಆಫ್ ದ ಸರ್ಟಿಫಿಕೇಟ್ 1 year ಫ್ರಮ್ ದ ಡೇಟ್ ಆಫ್ ದ ಇಶ್ಯೂ. ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ. ನೋಡಿ UGC ನೆಟ್ ನೀವು ಕ್ವಾಲಿಫೈ ಆದರೆ, ಈಗ ನಾನು ಜೂನ್ 2024 ಸೈಕಲ್ನಲ್ಲಿ ಕ್ವಾಲಿಫೈ ಆಗಿದ್ದೀನಿ ಅಂದರೆ ಅಲ್ಲಿಂದ 1 ವರ್ಷ ಅದೇ ಮತ್ತೆ PhD ಅಡ್ಮಿಷನ್ ಮಾಡ್ಕೊಳ್ಲಿಕ್ಕೆ UGC ನೆಟ್ಟಲ್ಲಿ ನಿಮಗೆ 3 ಬಾರಿ ಇರುತ್ತೆ, 3 ಅವಕಾಶ ಇರುತ್ತೆ. ಒಂದು JRF ಅಂತ ಕರಿತೀವಿ, ಜೂನಿಯರ್ ರಿಸೋರ್ಸ್ ಫೆಲೋಶಿಪ್. ಇನ್ನೊಂದು PhD ಎಂಟ್ರೆನ್ಸಿಗೆ, ಇನ್ನೊಂದು ಅಸಿಸ್ಟೆಂಟ್ ಪ್ರೊಫೆಸರ್ ಎಲಿಜಿಬಿಲಿಟಿಗೆ. ಸೊ ಈ ರೀತಿ 3 ಎಕ್ಸಾಮ್ಗೆ 3 ಕಟ್ ಆಫ್ ಬಿಡ್ತಾನೆ ನೆಟ್ನಲ್ಲಿ. ಬಟ್ ಇಲ್ಲಿ ಕೇವಲ ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಮಾತ್ರ ಇರೋದು. ಸೊ ಅಲ್ಲೇ ಕೊಟ್ಬಿಟ್ಟೆ ನೋಡಿ, KSET ಫಾರ್ ಅಸಿಸ್ಟೆಂಟ್ ಪ್ರೊಫೆಸರ್ ಅಂತ ಕೊಟ್ಬಿಟ್ಟಿದ್ದಾನೆ. ಬಟ್ ಇಲ್ಲಿ ನೆಟ್ಟಲ್ಲಿ ನಿಮಗೆ 3 ಅಂತ ಇರುತ್ತೆ, JRF, PhD ಮತ್ತು ಅಸಿಸ್ಟೆಂಟ್ ಪ್ರೊಫೆಸರ್ ಅಂತ. 2 years ಇಂದ 1 year ಅಷ್ಟೇ ವ್ಯಾಲಿಡಿಟಿ ಇರುತ್ತೆ. ಸೊ ನೀವು ಅದರೊಳಗಡೆ ನಿಮಗೆ ನೀವು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿಲ್ಲ ಅಂದರೆ, ನೀವು PhD ಮಾಡ್ಕೊಂಡಿಲ್ಲ ಅಂದರೆ, ಅಥವಾ JRFಗೆ ನೀವು ಅಡ್ಮಿಷನ್ ಆಗಲಿಲ್ಲ ಅಂದರೆ, ರಿಸೋರ್ಸ್ ಫೆಲೋಶಿಪ್ ತೆಗೆದುಕೊಂಡಿಲ್ಲ ಅಂದರೆ ನಿನ್ನ ಈ ಸರ್ಟಿಫಿಕೇಟ್ ಅಮಾನ್ಯ ಆಗೋಗುತ್ತೆ, ಮತ್ತು ಹೊಸದಾಗಿ UGC ನೆಟ್ಟನ್ನು ಬರೀಬೇಕಾಗ್ತದೆ. ಬಟ್ ಇಲ್ಲಿ ನೋಡಿ KSET ಸರ್ಟಿಫಿಕೇಟಿಗೆ ಬರೋಣ. ಇಲ್ಲಿ ಮತ್ತೆ ಮಾರ್ಕ್ ಮಾಡಿ ತೋರಿಸ್ತಿದ್ದೀನಿ. ದ ವ್ಯಾಲಿಡಿಟಿ ಆಫ್ ದಿಸ್ ಸರ್ಟಿಫಿಕೇಟ್ ಈಸ್ ಫಾರ್ ಎವರ್, ಜೀವಿತಾವಧಿ ತನಕನೂ ಈ ಸರ್ಟಿಫಿಕೇಟ್ ವ್ಯಾಲಿಡ್ ಇರುತ್ತೆ. ನೀವು 1 ಬಾರಿ KSET ಪಾಸ್ ಆದರೆ ನಿಮ್ಮ ಜೀವಿತಾವಧಿ ತನಕನೂ ಕೂಡ ಈ ಸರ್ಟಿಫಿಕೇಟ್ ಮಾನ್ಯ ಇರುತ್ತೆ. ಸೊ ಇದು ಅಮಾನ್ಯ ಆಗಲ್ಲ, ಇನ್ವ್ಯಾಲಿಡ್ ಆಗಲ್ಲ, ಅಂದರೆ ಈ ನೆಟ್ ಥರ. ಸೊ KSETನ ನೀವು 1 ಬಾರಿ ಪಾಸ್ ಮಾಡಿದ್ರೆ ನೀವು ಮತ್ತೆ ಎಕ್ಸಾಮ್ನ ಬರೆಯೋದೇ ಬೇಡ, ಯಾಕಂದರೆ 1 ಸಾರಿ ಪಾಸ್ ಆದರೆ ನಿಮಗೆ ಜೀವಿತಾವಧಿ ತನಕ ಇದು ಅರ್ಹತೆ ಇರುತ್ತೆ. ಮತ್ತು ಇದರ ನೇಮಕಾತಿ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ, ಅಂದರೆ ಇದರ ಒಂದು ಅರ್ಹತೆ ಕೊಡೋದು ಡಿಫ್ರೆಂಟ್ ಇರುತ್ತೆ. ಯಾವ ಥರ ಅಂತ ನಾನು ಮುಂದಿನ ಸ್ಲೈಡ್ಗಳಲ್ಲಿ ಹೇಳ್ತಾ ಹೋಗ್ತೇನೆ. ಸೊ ತುಂಬ ಜನ ಅಪಿಯರ್ ಮಾಡಿರ್ತಾರೆ. ಸೊ ಅದರಲ್ಲಿ 6% ಜನನ ಮಾತ್ರ ಆಯ್ಕೆ ಮಾಡ್ತಾರೆ. ಸೊ ಅದು ಹೇಗಿದೆ ಪ್ರೋಸೆಸ್ ಅನ್ನೋದನ್ನೆಲ್ಲ ನೆಕ್ಸ್ಟ್ ಹೇಳ್ತಾ ಹೋಗ್ತೇನೆ. ಸೊ ತಡ ಏನಕ್ಕೆ, ಈಗ ನಿಮಗೆ KSET ಬಗ್ಗೆ ಐಡಿಯಾ ಬಂದಿದೆ. ಸೊ ಅದು ಯಾವ ಥರ ಇದೆ ಅಂತಲೂ ಕೂಡ ಗೊತ್ತಾಗಿದೆ, ಯಾಕೆ ಇದು ಇಂಪಾರ್ಟೆಂಟ್ ಅನ್ನೋದು ಕೂಡ ಹೇಳಿದ್ದೀನಿ. ಸೊ ಇದ್ರ ಬಗ್ಗೆ ಈಗ ಸಂಪೂರ್ಣವಾಗಿ ತಿಳ್ಕೊಳ್ತೋಣ. ಸೊ ನೋಡಿ ಸ್ನೇಹಿತರೆ, 2021 ತನಕನೂ ಕೂಡ 2021 ತನಕನೂ ಕೂಡ ನಮ್ಮ KSET ಪರೀಕ್ಷೆ ಏನಾಗಿತ್ತು, ಮೈಸೂರು ವಿಶ್ವವಿದ್ಯಾನಿಲಯ ಅಂಡರಲ್ಲಿ ಕೊಟ್ಬಿಟ್ಟಿದ್ರು. ಸೊ ಮೈಸೂರು ಯೂನಿವರ್ಸಿಟಿಯಲ್ಲಿ ನಾವು KSET ಪರೀಕ್ಷೆನ ತೆಗೆದುಕೋಬೇಕಿತ್ತು, ಅಲ್ಲೇ ಪಾಸ್ ಆಗಬೇಕಿತ್ತು, ಅವರೇ ಸರ್ಟಿಫಿಕೇಟ್ ಕೂಡ ಕೊಡ್ತಾಯಿದ್ರು. ಬಟ್ 2023ರಿಂದ 21ಗೆ ಸ್ಟಾಪ್ ಮಾಡ್ತಾರೆ, ಹೈಕೋರ್ಟಿಗೆ ಹೋಗ್ತದೆ ಕೇಸಸ್ಸು. ಸೊ 2023ಗೆ ಏನು ಮಾಡ್ತಾರೆ, ಇದನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನೋಡಿ, ಎಕ್ಸಾಮ್ ಕಂಡಕ್ಟಿಂಗ್ ಬಾಡಿ ಇದು ಯಾವುದು KEA, ಅದಕ್ಕೆ ಕೊಡ್ತಾರೆ KSET ಎಕ್ಸಾಮ್ ಮಾಡಿ ಅಂತ. ಸೊ 2023ಇಂದ ಇವ್ರು ಮಾಡ್ತಾರೆ, 23ಗೆ ಒಂದು ಮಾಡಿದ್ರು, 24ಗೆ ಮಾಡಿದ್ರು, ಇಯರ್ಲಿ ಒನ್ಸ್ ಮಾಡ್ತಾ ಇದ್ದಾರೆ. ಇದೇ ಥರ KTET ಕೂಡ ಸ್ಕೂಲ್ ಎಜುಕೇಷನ್ ಅವರು ಇಯರ್ಲಿ ಟ್ವೈಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಇವರು ಕೂಡ ನೆಟ್ಟು UGC ನೆಟ್ ಇದೆಯಲ್ಲ, ಜೂನ್ ಸೈಕಲ್, ಡಿಸೆಂಬರ್ ಸೈಕಲ್ ಅಂತ 2 ಇರುತ್ತೆ, ಪ್ರತಿ ವರ್ಷ 2 ಸರಿ ಆಗುತ್ತೆ. ಬಟ್ ಇವ್ರು ಸದ್ಯಕ್ಕೆ ವರ್ಷಕ್ಕೊಂದೊಂದು ಮಾಡ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ವರ್ಷಕ್ಕೆ 2 ಬಾರಿ ಆಗ್ಬೋದು KSET ಪರೀಕ್ಷೆ ಅಂತ ಹೇಳ್ಬಿಟ್ಟು. ಸೊ KSET 2025 ನೋಟಿಫಿಕೇಶನ್ ಆಗಿದೆ. ಸೊ ಅದು ಪ್ರಮುಖ ದಿನಾಂಕಗಳು ನೋಡ್ಬಿಡಿ. 28 ಆಗಸ್ಟ್ಗೆ ಪ್ರಾರಂಭ ದಿನ, 18 ಸೆಪ್ಟೆಂಬರ್ಗೆ ಕೊನೆ ದಿನ, 19 ಸೆಪ್ಟೆಂಬರಿಗೆ ಫೀಸ್ ಕಟ್ಟಲಿಕ್ಕೆ ಲಾಸ್ಟ್ ದಿನ, 24 ಅಕ್ಟೋಬರಿಗೆ ಆಲ್ ಟಿಕೆಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ, 2 ನವೆಂಬರಿಗೆ ಎಕ್ಸಾಮ್ ಇದೆ ಅಂತ ಹೇಳಿದ್ದಾರೆ. ಸೊ ನಿಮಗೆ ಎಕ್ಸಾಮ್ ಡೇಟನ್ನು ಮೊದಲೇ ಕೊಟ್ಟಿರೋದ್ರಿಂದ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ನೋಡಿ, ಈಗ ನೀವು ಅಪ್ಲಿಕೇಶನ್ ಹಾಕಿದ್ರೆ 2 ನವೆಂಬರ್ಗೆ ನೀವು ರೆಡಿ ಇರಬೇಕು ಈ ಪರೀಕ್ಷೆನ ಬರೀಲಿಕ್ಕೆ. ಸೊ ಈಗ KSET ಬಗ್ಗೆ ಅದರಲ್ಲೇ ಕೊಟ್ಟಿರುವಂಥ ಮಾಹಿತಿ ಪ್ರಕಾರ ಹೇಳ್ತಾ ಹೋಗ್ತೀನಿ ನೋಡಿ. ಈ ಪರೀಕ್ಷೆ ಕೇವಲ 33 ವಿಷಯಕ್ಕೆ ಸಂಬಂಧಿಸಲ್ಪಟ್ಟಂತೆ ಮಾಡ್ತಾ ಇದ್ದಾರೆ. UGC ನೆಟ್ಟು 83 ಸಬ್ಜೆಕ್ಟ್ನ 81ರಿಂದ 83 ಸಬ್ಜೆಕ್ಟ್ನ ಕವರ್ ಮಾಡ್ತಾರೆ. KSETನಲ್ಲಿ ಕೇವಲ 33 ಸಬ್ಜೆಕ್ಟ್ಸ್ 41 ತನಕ ಕೊಡ್ತಾರೆ. ಈ ಬಾರಿ ಯಾಕೋ 33 ಸಬ್ಜೆಕ್ಟ್ಸ್ ಅಷ್ಟೇ ಕೊಟ್ಟಿದ್ದಾರೆ. ಈ ಪರೀಕ್ಷೆಯಲ್ಲಿ ಅರ್ಹತೆ ಪಡೆದ ಕರ್ನಾಟಕ ರಾಜ್ಯದ ಯಾವುದೇ ವಿಶ್ವವಿದ್ಯಾನಿಲಯ, ಪ್ರಥಮ ದರ್ಜೆ ಪದವಿ ಕಾಲೇಜು, ಉನ್ನತ ಶಿಕ್ಷಣ ಸಂಸ್ಥೆ, ಸರ್ಕಾರಿ, ಅನುದಾನಿತ ಮತ್ತು ಖಾಸಗಿ ಕಾಲೇಜ್ಗಳಲ್ಲಿ ಸಹಾಯಕ ಪ್ರಾಧ್ಯಾಪಕ ಹುದ್ದೆಗಳಿಗೆ ನೇಮಕಗೊಳ್ಳಲು ಅರ್ಹರಾಗಿರುತ್ತಾರೆ ಹಾಗೂ ಆಯಾ ಸಂಸ್ಥೆಗಳ ನಿಯಮ ಮತ್ತು ಕಾಯ್ದೆಗಳಿಗೆ ಒಳಪಟ್ಟಿರುತ್ತೆ ಅಂತ ಹೇಳ್ಬಿಟ್ಟು, ಅಂದರೆ ಈ ಎಕ್ಸಾಮ್ ಬಗ್ಗೆ ಹೇಳ್ತಿದ್ದಾರೆ. ನಾನು ಅವಾಗಲೇ ಹೇಳ್ದಂಗೆ ಈ ಎಕ್ಸಾಮ್ ನೀವು ಪಾಸ್ ಆದರೆ ನೀವು ಕರ್ನಾಟಕ ರಾಜ್ಯದ, ನಮ್ಮ ಕರ್ನಾಟಕ ರಾಜ್ಯದ ಯಾವುದೇ ಯೂನಿವರ್ಸಿಟಿ, ಯಾವುದೇ ಫಸ್ಟ್ ಗ್ರೇಡ್ ಕಾಲೇಜು,
ಯಾವುದೇ ಉನ್ನತ ಶಿಕ್ಷಣ ಸಂಸ್ಥೆ, ಅದು ಸರ್ಕಾರಿದೇ ಆಗಿರಲಿ, ಏಡೆಡ್ಡೇ ಆಗಿರಲಿ ಅಥವಾ ಖಾಸಗಿ ಆಗಿರಲಿ, ಅಲ್ಲಿ ನೀವು ಸಹಾಯಕ ಪ್ರಾಧ್ಯಾಪಕ ಹುದ್ದೆ, ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಅಥವಾ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಲಿಕ್ಕೆ ನೀವು ಅರ್ಹರಾಗಿರ್ತೀರಾ ಅಂತ. ಹಾಗಾಗಿ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸುಮಾರು ಜನ ಬ್ಯಾಚುಲರ್ಸ್ ಡಿಗ್ರಿ ಮಾಡ್ಕೊಂಡಿರ್ತೀರಾ, ಕರೆಸ್ಪಾಂಡೆನ್ಸ್ನಲ್ಲಿ ಮಾಸ್ಟರ್ಸ್ ಡಿಗ್ರಿ ಮಾಡ್ತಾ ಇರ್ತೀರಾ, ಹಾಗೇನೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೂಡ ಓದ್ತಿರ್ತೀರಾ. ಇನ್ನೊಂದಿಷ್ಟು ಜನ ಅಷ್ಟು ಮಾಹಿತಿ ಇಲ್ಲದೆ ರೆಗ್ಯುಲರಲ್ಲಿ ಪೋಸ್ಟ್ ಗ್ರಾಜ್ಯುಯೇಷನ್ ಅನ್ನು ಮಾಡಿರ್ತೀರಾ. ಸೊ ನಿಮಗೆಲ್ಲ ಇದೊಂಥರ ಏನು ಒಳ್ಳೆಯ ಅವಕಾಶ ಸ್ನೇಹಿತರೆ. ನೀವು ಒಂದ್ಸರಿ ಅರ್ಹತೆ ತೆಗೆದುಕೊಂಡ್ರೆ ನಿಮಗೆ ಅಟ್ಲೀಸ್ಟ್ ಜೀವನೋಪಾಯ, ಅಂದರೆ ನೀವು ಹೇಗೆ ಬಿ ಎಡ್ ಯಾಕೆ ಸುಮಾರು ಜನ ಮಾಡ್ತಾರೆ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಟೀಚಿಂಗ್ ಜಾಬಿಗಾದರೂ ಹೋಗ್ಬೋದಲ್ವಾ ಅಂತ ಬಿ ಎಡನ್ನು ಮಾಡಲಾಗುತ್ತೆ. ಪ್ಯಾಷನ್ನಿಂದ ಮಾಡೋರು ಸ್ವಲ್ಪ ಕಡಿಮೆ ಜನನೇ ಇರ್ತಾರೆ. ಅದೇ ರೀತಿ ಇಲ್ಲೂ ಕೂಡ ಪೋಸ್ಟ್ ಗ್ರ್ಯಾಜುಯೇಷನ್ ನೀವು ಮಾಡಿದರೆ ಮತ್ತು ಅಂತಿಮ ಪೋಸ್ಟ್ ಗ್ರ್ಯಾಜುಯೇಷನ್ ವರ್ಷದಲ್ಲಿದ್ದರೂ ಕೂಡ ನೀವು ಅಪ್ಲೈ ಮಾಡ್ಬೋದು ಇದಕ್ಕೆ. ಸೊ ಹಾಗಾಗಿ ಇದೊಂಥರ ಅತ್ಯುತ್ತಮ ಅವಕಾಶ ಸ್ನೇಹಿತರೆ. ನೀವೇನಾದರೂ ಪ್ಯಾಷನೇಟ್ ಆಗಿ ಟೀಚಿಂಗ್ ಆಗಬೇಕು ಅಂತ ಇದ್ದರೆ, ಸೊ ಮುಂದಿನ ಈಗಿನ ಡಿಗ್ರಿ ಮಕ್ಕಳು ನೀವು ನೋಡ್ತಾ ಇರ್ತೀರಾ ಹಲವಾರು ಬೇರೆ ಬೇರೆ ಯೂನಿವರ್ಸಿಟಿಗಳಲ್ಲಿ. ನಾವು ಕೂಡ ಕಾಲೇಜ್ಗಳನ್ನು ವಿಸಿಟ್ ಮಾಡಿದಾಗ ನೋಡ್ತಾ ಇರ್ತೀವಿ. ಸೊ ಅವರಿಗೆ ಶಿಸ್ತು ಆಗಿರ್ಬೋದು ಅಥವಾ ಟೀಚರ್ಸ್ಗೆ ಇನ್ಸ್ಪೈರಿಂಗ್ ಇರುವಂತಹ ಟೀಚರ್ಸ್ ಕಡಿಮೆ ಆಗಿರ್ತಾರೆ. ಸೊ ನೀವು ಪ್ಯಾಷನೇಟ್ ಆಗಿ ಈ ಇಂಡಸ್ಟ್ರಿಗೆ ಬರ್ತೀರಾ, ಟೀಚಿಂಗ್ ಮಾಡ್ತೀರಾ ಅನ್ನೋದಾದ್ರೆ ಸೊ ನಿಮಗಿದು ಅತ್ಯುತ್ತಮ ಅವಕಾಶ ಅಂತ ನಾನು ಹೇಳ್ತೀನಿ. KSET ಪರೀಕ್ಷೆ ಜೊತೆಗೆ ನೀವೇನಾದರೂ PWD ಆಗಿದ್ರೆ, SC ಆಗಿದ್ರೆ, ST ಆಗಿದ್ರೆ, ಕ್ಯಾಟಗರಿ 1, 2A, 2B, 3A, 3B ಆಗಿದ್ರೆ ಅದಕ್ಕೆ ರೀತಿಯಾದಂತಹ ಸರ್ಟಿಫಿಕೇಟ್ ಮತ್ತು ಕರ್ನಾಟಕ ಬ್ಯಾಕ್ವರ್ಡ್ ಕ್ಲಾಸಸ್ ವೆಬ್ಸೈಟ್ನಲ್ಲಿ ಇರುವಂತಹನೇ ನಿಮ್ದಿರಬೇಕು. ಸೊ ಆ ಥರ ಸರ್ಟಿಫಿಕೇಟನ್ನು ನೀವು ಮಾಡಿಸ್ಬೇಕು. ಅರ್ಹತಾ ನಿಬಂಧನೆಗಳು ನೋಡಿ, UGC ಇಂದ ಮಾನ್ಯತೆ ಪಡೆದಿರುವ ಯಾವುದೇ ಯೂನಿವರ್ಸಿಟಿಯಿಂದ ನೀವು ಸ್ನಾತಕೋತ್ತರ ಪದವಿ ಅಂದರೆ ಪೋಸ್ಟ್ ಗ್ರ್ಯಾಜುಯೇಷನ್ ಡಿಗ್ರಿಯನ್ನು ತೆಗೆದುಕೊಂಡಿರಬೇಕು. ಜೊತೆಗೆ ಅಭ್ಯರ್ಥಿಗಳು ಮಿನಿಮಮ್ 55% ಅಂಕಗಳನ್ನು ತೆಗೆದುಕೊಂಡಿರಬೇಕು. ಸೊ ಅದಕ್ಕಿಂತ ಕಡಿಮೆ ಇದ್ದರೆ ಕಷ್ಟ ಆಗ್ತದೆ. ಬಟ್ SC, ST ಮತ್ತು ಬ್ಯಾಕ್ವರ್ಡ್ ಕ್ಲಾಸಸ್ಸು, PWD, ತೃತೀಯ ಲಿಂಗ ಅವರಿಗೆಲ್ಲ ಅಟ್ಲೀಸ್ಟ್ 50% ಆದರೂ ತೆಕ್ಕೊಂಡಿರಬೇಕು ಅಂತ ಇದೆ ನೋಡಿ. ಈಗ ಸ್ನಾತಕೋತ್ತರ ಪದವಿ ಪಡೆದವರು ಹಾಗೂ ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ ವ್ಯಾಸಂಗ ಮಾಡುತ್ತಿರುವ ಪ್ರಥಮ ಅಥವಾ ದ್ವಿತೀಯ ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಗಳು ಕೂಡ KSET ಪರೀಕ್ಷೆನ ತೆಗೆದುಕೊಳ್ಳಲು ಅರ್ಹರಾಗಿರುತ್ತಾರೆ. ನೋಡಿ, ತುಂಬ ಇಂಪಾರ್ಟೆಂಟ್ ಪಾಯಿಂಟು ಏನು ಅಂತಂದರೆ, ನೀವೇನಾದರೂ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಡಿಗ್ರಿಯಲ್ಲಿದ್ದೀರಾ ಹಾಗೂ ನಿಮ್ಮ ಕಂಪ್ಲೀಟ್ ಆಗಿದೆ ಅಂದರೂ ಕೂಡ ನೀವು ಎಕ್ಸಾಮ್ ತೆಗೆದುಕೊಳ್ಳೋಕ್ಕೆ ಅರ್ಹರಾಗಿರ್ತೀರಾ. ಸರ್ ನಾ ಏನು ಓದಿಲ್ಲ ಸರ್, ಏನು ಪ್ರಿಪ್ರೇಷನ್ ಇಲ್ಲ, ಬರೀಲ್ಲ ಅಂದರೆ ಬರೀರಿ ಅಂತಲೇ ಹೇಳ್ತೀನಿ. ಯಾಕಂದರೆ ಪರೀಕ್ಷೆ ಬರೆದ್ರೆ ನಿಮಗೆ ಗೊತ್ತಾಗ್ತದೆ. ಸೊ KSET 2025 ಅಲ್ಲಾಂದ್ರೂ ಕೂಡ 2026 ಅಥವಾ ನೆಕ್ಸ್ಟ್ ನೇಮ ಕರೆದಾಗ ನೀವು ಪಕ್ಕ ಪಾಸ್ ಮಾಡ್ಕೊಳ್ತೀರಾ. ಸೊ ಹಾಗಾಗಿ ಈ ವರ್ಷನೇ ನೀವು ಪಾಸ್ ಮಾಡ್ಕೊಳ್ಳೋ ಥರ ಇರಬೇಕು. ಜೊತೆಗೆ ಯಾವ ಥರ ಇರುತ್ತೆ ಅಂತ ನೋಡಿ. ಅರ್ಹತೆ ಒಂದರೆ KSET ಪರೀಕ್ಷೆಯ ಫಲಿತಾಂಶ ಪ್ರಕಟಿಸಿದ ದಿನಾಂಕದಿಂದ 2 ವರ್ಷದೊಳಗಾಗಿ, ಅಂದರೆ ನೀವು ಈ ಎಕ್ಸಾಮ್ನೇ ಪಾಸ್ ಮಾಡಿಬಿಟ್ರಿ ಅದು ಹಂಗಾಯಿತು ಅಂದರೆ ನಿಮಗೆ ಸರ್ಟಿಫಿಕೇಟನ್ನು ಕೊಡಲ್ಲ. ನೀವು KAN ಮಲ್ಲೇಶ್ವರಂ ಆಫೀಸ್ ಇದೆ, ಅಲ್ಲಿಗೆ ಹೋದಾಗ ನಿಮಗೊಂದು ಲೆಟರ್ ಕೊಡ್ತಾರೆ. ಏನಂತಂದರೆ ನೀವು ಅಲ್ಲಿಂದ 2 ವರ್ಷದ ಒಳಗಡೆ ನೀವೇನಾದರೂ ಡಿಗ್ರಿ ಸರ್ಟಿಫಿಕೇಟ್ನ ನೀವು ತಗೊಬಂದರೆ ಅಂದರೆ ಪೋಸ್ಟ್ ಗ್ರಾಜ್ಯುಯೇಷನ್ದು, ಅವಾಗ ನಿಮಗೆ ಅರ್ಹತಾ ಸರ್ಟಿಫಿಕೇಟನ್ನು ಕೊಡ್ತಾರೆ. ಈ ರೀತಿ ಇರುತ್ತದು. ಸೊ ನಂತರ ನೋಡಿ, ಸ್ನಾತಕೋತ್ತರ ಪದವಿಯನ್ನು ಅಧ್ಯಯನ ಮಾಡಿದ ವಿಷಯದಲ್ಲೇ ಅಭ್ಯರ್ಥಿಗಳು KSET ಪರೀಕ್ಷೆಯನ್ನು ತೆಗೆದುಕೊಳ್ಬೇಕು. ಉದಾಹರಣೆಗೆ ನೀವು MA ಇನ್ ಹಿಸ್ಟ್ರಿ ಮಾಡಿದ್ರೆ ಇತಿಹಾಸದಲ್ಲೇ ನೀವು ತೆಗೆದುಕೋಬೇಕು. MA ಇನ್ ಪೊಲಿಟಿಕಲ್ ಸೈನ್ಸ್ ಮಾಡಿದ್ರೆ ಪೊಲಿಟಿಕಲ್ ಸೈನ್ಸ್ನಲ್ಲೇ KSET ಅನ್ನು ತೆಗೆದುಕೊಳ್ಬೇಕು. ಅದೇ ಇಲ್ಲದಿರುವ ವಿಷಯಗಳು ಅಭ್ಯರ್ಥಿಗಳು ವರ್ಷದಲ್ಲಿ 2 ಬಾರಿ ನಡೆಯುವ UGC ನೆಟ್ ಅಥವಾ UGC CSIR ನೆಟ್ ಪರೀಕ್ಷೆನ ತೆಗೆದುಕೊಳ್ಳಬಹುದು. ಸುಮಾರು ಜನ ಕೇಳ್ತಾ ಇದ್ದೀರಾ ಏನಂತಂದರೆ, ಕೇವಲ 33 ಸಬ್ಜೆಕ್ಟ್ ಅಷ್ಟೇನಾ ಸರ್? ಯಾಕಂದರೆ UGC ನೆಟ್ಟಲ್ಲಿ 81 ಸಬ್ಜೆಕ್ಟ್ ಇರುತ್ತೆ, ನೆನಪಿರಲಿ. ಮತ್ತು ಕಳೆದ ಬಾರಿ KSETನಲ್ಲೂ ಕೂಡ 41 ಸಬ್ಜೆಕ್ಟ್ ಇತ್ತು. ಈಗ ಬರೀ 33 ವಿಷಯಗಳನ್ನು ಕೊಟ್ಟಿದ್ದಾರೆ. ಸರ್ ನಾನು ಓದಿರೋ ಸಬ್ಜೆಕ್ಟಲ್ಲೇ KSET ಪರೀಕ್ಷೆನೇ ಇಲ್ವಲ್ಲ ಸರ್ ಅಂತಂದರೆ ಅವ್ರು ಅದಕ್ಕೆ ಹೇಳ್ತಾ ಇದ್ದಾರೆ ನೋಡಿ, ನೀವು ಇಲ್ಲದಿರುವ ವಿಷಯಗಳಿಗೆ ಅಭ್ಯರ್ಥಿಗಳು ವರ್ಷಕ್ಕೆ 2 ಬಾರಿ ನಡೆಸುವಂಥ UGC ನೆಟ್ ಆಗಿರ್ಬೋದು ಅಥವಾ ಸೈನ್ಸ್ ಸಬ್ಜೆಕ್ಟ್ಸಿಗೆ CSIR ನೆಟ್ ಅಂತ ನಡೆಸ್ತಾರೆ. ಇದಕ್ಕೆ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ, UGC ನೆಟ್ಟಿಗೆ ಇರೋದಿಲ್ಲ. CSIR ನೆಟ್ ಪರೀಕ್ಷೆನ ತೆಗೆದುಕೊಳ್ಬೋದು ಅಂತ ಹೇಳ್ತಾ ಇದ್ದಾರೆ. ಸೊ 1991 ಸೆಪ್ಟೆಂಬರ್ 19 ಸ್ನಾತಕೋತ್ತರ ಪರೀಕ್ಷೆನ ಪೂರ್ಣಗೊಳಿಸಿ ಹಾಗೂ PhD ಪದವಿ ಪಡೆದವರು ತೆಗೆದುಕೊಳ್ಳಲು ಒಟ್ಟು ಅಂಕದಲ್ಲಿ 5% ವಿನಾಯಿತಿ ಇರುತ್ತೆ. ಅಂದರೆ 1991ಕ್ಕಿಂತ ಮುಂಚೆ ನೀವೇನಾದರೂ ಪೋಸ್ಟ್ ಗ್ರ್ಯಾಜುಯೇಷನ್ ಅಥವಾ PhD ತೆಗೆದುಕೊಂಡಿದ್ರೆ ಸೊ ನಿಮಗೆ ಸ್ವಲ್ಪ ವಿನಾಯಿತಿ ಇರುತ್ತೆ. ಹಾಗೆ ಸಾಮಾನ್ಯ ವರ್ಗದಲ್ಲಿ ಇರುವಂಥ ನೋಡಿ, ಪ್ರಾಧಿಕಾರ ನೀಡುವ ಪ್ರವರ್ಗ ಪ್ರಮಾಣ ಪತ್ರಗಳು ಲಗತ್ತಿಸಬೇಕು. ಅಂದರೆ ಯಾರ್ಯಾರು ಕೆಟಗರಿನ ಕ್ಲೇಮ್ ಮಾಡ್ತಿದ್ದೀರಾ ಅವ್ರ ಹತ್ರ ರಿಸರ್ವೇಷನ್ ಇರಬೇಕು. ಅವ್ರ ಹತ್ರ RD ಸಂಖ್ಯೆ ಅಥವಾ ರೆವಿನ್ಯೂ ಡಿವಿಷನ್ ಸಂಖ್ಯೆ ಅಂತ ಏನು ಹೇಳ್ತೀವಲ್ವ, ಆ ನಂಬರ್ ಹಾಕಬೇಕು, ನೀವು ನಮೂದಿಸಬೇಕು. ಜೊತೆಗೆ ಹೊರ ರಾಜ್ಯದ ಅಭ್ಯರ್ಥಿಗಳು ಯಾವುದೇ ಮೀಸಲಾತಿ ಇರೋದಿಲ್ಲ, ಅವ್ರಿಗೆ ಯಾವುದೇ ರೀತಿಯ ರಿಸರ್ವೇಷನ್ ಇರಲ್ಲ ಹೊರ ರಾಜ್ಯದವ್ರಿಗೆ. ಯಾಕಂದರೆ ಇದು KSET. ಅವರು ಸ್ನಾತಕೋತ್ತರ ಪರೀಕ್ಷೆ ನಿಗದಿತ ಕನಿಷ್ಠ 55% ಅಂಕ ಪಡೆದಿದ್ದಲ್ಲಿ ಮಾತ್ರ ಅವರಿಗೆ ಸಾಮಾನ್ಯ ವರ್ಗದಡಿ, ಅಂದರೆ ಅವರು ಬೇರೆ ಯಾವುದೇ ರಿಸರ್ವೇಷನ್ ಕೊಡೋದಿಲ್ಲ ಹೊರಗಡೆ ಸ್ಟೇಟ್ನವ್ರಿಗೆ. ಯಾಕಂದರೆ ನಮ್ಮ ಜನಕ್ಕೆ ನಮಗೆ ಸಿಗಲಿ ಅಂತ ಹೇಳಿಬಿಟ್ಟು
ಅವರಿಗೆ 55% ಅವರಿಗೆ ಇದೆ, ಜನರಲ್ ಆಗಿ ಬರೀಬೇಕಾಗ್ತದೆ ಅವರು. ಸೊ ನೆಕ್ಸ್ಟ್ ಮಾಹಿತಿ ನೋಡ್ತಾ ಹೋಗೋಣ. ಈ ಒಂದು ಸ್ಲೈಡ್ನಲ್ಲಿ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ಬಿಡ್ತೀನಿ. ವಯೋಮಿತಿ ನೀವು ನೋಡ್ಬೋದು, ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕ ಅರ್ಹತಾ ಪರೀಕ್ಷೆಯಲ್ಲಿ ಯಾವುದೇ ರೀತಿ ಗರಿಷ್ಠ ವಯೋಮಿತಿ ಇರೋದಿಲ್ಲ. ಅಂದರೆ ಏಜ್ ನಿಮಗೆ ಲಿಮಿಟ್ ಇರಲ್ಲ, ನಿಮ್ಗೆ ಎಷ್ಟೇ ವಯಸ್ಸಾಗಿರಲಿ ನೀವು ಇದಕ್ಕೆ ಅಪ್ಲಿಕೇಶನನ್ನು ಹಾಕ್ಬೋದು. ಫೀಸ್ ನೋಡೋದಾದರೆ ಎಲ್ಲ ಸಾಮಾನ್ಯ ವರ್ಗ ಕೆಟಗರಿ 2A 2B 3A 3B ಅವರಿಗೆ 1000 ರೂಪಾಯಿ ಇರುತ್ತೆ. SC ST ಕೆಟಗರಿ 1 PWD ತೃತೀಯ ಲಿಂಗ ಅವರಿಗೆ 700 ರೂಪಾಯಿ ಇರುತ್ತೆ. ಇದನ್ನು ನೀವು ಶುಲ್ಕ ಪಾವತಿಸೋಕ್ಕೆ ಆನ್ಲೈನ್ ಮಾತ್ರ ಸಾಧ್ಯ. ನೀವು ಮನಿ ಆರ್ಡ್ರು, DD, ಆಫೀಸ್ ಚಲನ್ ತೆಗಿತೀನಿ ಅದೆಲ್ಲ ಒಪ್ಕೊಳೋದಿಲ್ಲ. ಎಕ್ಸಾಮ್ ಹೇಗಿರುತ್ತೆ ಅಂತ ಹೇಳ್ಬಿಡ್ತೀನಿ ನೋಡಿ. 2 ನವೆಂಬರ್ ಅಂದು ನಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ 2 ಪತ್ರಿಕೆ ಇರುತ್ತೆ, 100 ಅಂಕಗಳದ್ದು 200 ಅಂಕಗಳದ್ದು. ಫಸ್ಟ್ ಪೇಪರ್ 50 ಪ್ರಶ್ನೆ 100 ಅಂಕ, ಸೆಕೆಂಡ್ ಪೇಪರ್ 100 ಪ್ರಶ್ನೆ 200 ಅಂಕ, ಒಟ್ಟಾರೆ 300 ಅಂಕಕ್ಕಿರುತ್ತೆ. ಸ್ನೇಹಿತರೆ, ಈ ಥರ ಒಂದು ಫಾರ್ಮುಲಾ ಹಾಕಿ ನಿಮಗೆ ಹೇಳ್ತಾರೆ. ಸೊ UGC ನೆಟ್ ಮಾರ್ಗಸೂಚಿಗಳ ಪ್ರಕಾರ 2 ಪತ್ರಿಕೆ ಅಭ್ಯರ್ಥಿಗಳು 6% ಅಭ್ಯರ್ಥಿಗೆ ಮಾತ್ರ ಅರ್ಹತೆಯನ್ನು ಕೊಡಲಾಗುತ್ತೆ. ಸೊ ಈಗ ನೋಡಿ, ಮತ್ತೆ ಇನ್ನೊಂದು ವಿಶೇಷ ಏನಂತಂದರೆ, ಆ 6% ಜನ ಇದ್ದಾರಲ್ವಾ, 6% ಒಳಗೇನೆ SC ST OBC ಜನರಲ್ ಎಲ್ಲರೂ ಕೂಡ ಬರಬೇಕು. ಆ ಥರನೇ ನಿಮಗೆ ಮಾಡಿರ್ತಾರೆ. ಸೊ ಅದು ಯಾವ ಥರ ಅಂತ ಫಾರ್ಮುಲಾನ ಕೂಡ ಕೊಟ್ಬಿಟ್ಟಿದ್ದಾರೆ. ಎಷ್ಟು ಅಭ್ಯರ್ಥಿಗಳಿರ್ತಾರೆ, ಅವ್ರು ಗಳಿಸಿದ ಒಟ್ಟು ಅಂಕಗಳ ಡಿವೈಡೆಡ್ ಬೈ ಎಷ್ಟು ಜನ ಅಭ್ಯರ್ಥಿಗಳಿದ್ರು, ಮತ್ತು ಇಂಟು ಎಷ್ಟು ಜನ ಒಟ್ಟಾರೆ ಅಭ್ಯರ್ಥಿಗಳಿದ್ರು ಅಂತ ಅದನ್ನು ಮಲ್ಟಿಪ್ಲೈ ಮಾಡಿ ಫಾರ್ಮುಲಾ ಮಾಡ್ತಾರೆ. ಸೊ ಇದನ್ನು ನೀವು ಗಮನಿಸಬೇಕಾಗಿರುತ್ತೆ. ಸೊ ಈಗ ಯಾವ್ಯಾವ ಸಬ್ಜೆಕ್ಟ್ಸಿಗೆ ಕರೆದಿದ್ದಾರಪ್ಪ ಕೆಸೆಟ್ ಅಂತ ಹೇಳಿದ್ರೆ, ಕಾಮರ್ಸ್ ಇದೆ, ಕನ್ನಡ, ಎಕನಾಮಿಕ್ಸ್, ಇಂಗ್ಲೀಷ್, ರಾಜ್ಯಶಾಸ್ತ್ರ ಅಂದರೆ ಪೊಲಿಟಿಕಲ್ ಸೈನ್ಸ್, ಹಿಸ್ಟ್ರಿ, ಸೋಷಿಯಾಲಜಿ, ಜಿಯೋಗ್ರಫಿ, ಹಿಂದಿ, ಮ್ಯಾನೇಜ್ಮೆಂಟ್, ಶಿಕ್ಷಣ, ಗ್ರಂಥಾಲಯ ಮತ್ತು ಮಾಹಿತಿ ವಿಜ್ಞಾನ, ಲೈಬ್ರರಿ ಸೈನ್ಸ್ ಅಂತ ಹೇಳ್ತೀವಿ, ಮಾಸ್ ಕಮ್ಯುನಿಕೇಷನ್, ಸೈಕಾಲಜಿ, ಸಮಾಜ ಕಾರ್ಯ, ಸೋಷಲ್ ವರ್ಕ್ ಅಂತ ಕರೀತಾರಲ್ವ ಅದು, ಲಾ, ಸಂಸ್ಕೃತ, ದೈಹಿಕ ಶಿಕ್ಷಣ, ಉರ್ದು, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಕಂಪ್ಯೂಟರ್ ಸೈನ್ಸ್, ಫಿಸಿಕ್ಸ್, ಮ್ಯಾಥ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಪರಿಸರ ವಿಜ್ಞಾನ ಅಂದರೆ ಎನ್ವಿರಾನ್ಮೆಂಟ್, ಗೃಹ ವಿಜ್ಞಾನ ಅಂದರೆ ಹೋಮ್ ಸೈನ್ಸ್, ವಿದ್ಯುನ್ಮಾನ ವಿಜ್ಞಾನ ಅಂತ ಹೇಳಿದ್ರೆ ಎಲೆಕ್ಟ್ರಾನಿಕ್ಸ್ ಅಂತ ಹೇಳ್ತೀವಿ, ಭೂ ವಿಜ್ಞಾನ, ಮಹಿಳಾ ಅಧ್ಯಯನಗಳು, ಪ್ರಾದೇಶಿಕ ಕಲೆ, ದೃಶ್ಯ ಕಲೆಗಳು. ಈ ಒಟ್ಟಾರೆ 33 ಸಬ್ಜೆಕ್ಟ್ಗಳನ್ನು ಕೊಟ್ಟಿದ್ದಾರೆ. ಸೊ ಇನ್ನೊಂದು ಅರ್ಥಶಾಸ್ತ್ರ, ಕೋಆಪರೇಷನ್ ವಿಷಯದಲ್ಲಿ ಇವುಗಳಿಗೆ ಸಂಬಂಧಪಟ್ಟಂಗೆ 2 ವರ್ಷ ಅವಧಿಯ ಸ್ನಾತಕೋತ್ತರ ಪಡೆದಿದ್ರೆ ಅವ್ರು ಎಕನಾಮಿಕ್ಸ್ ಕೂಡ ತೆಗೆದುಕೊಳ್ಬೋದು. ಇನ್ನು ಮ್ಯಾನೇಜ್ಮೆಂಟು ಅಂತ ತೆಗೆದುಕೊಂಡಂಥವರಿಗೆ ಸೊ ಅವರು PG ಇನ್ ಡಿಪ್ಲೊಮಾ ಇನ್ ಮ್ಯಾನೇಜ್ಮೆಂಟ್ ಮಾಡಿದ್ರು ಕೂಡ ತಗೋಬೋದು. ಫಿಸಿಕ್ಸು, ಎಲೆಕ್ಟ್ರಾನಿಕ್ಸು ಇವೆಲ್ಲ ಕೂಡ ಎಲ್ಲದೂ ಕೂಡ ಇಷ್ಟು ಜನ ಓದಿರೋ ಕೋರ್ಸ್ಗಳು. ಕ್ವಾಂಟಮ್ ಫಿಸಿಕ್ಸ್ ಓದಿರ್ತಾರೆ, ಅಂದರೆ ಕೆಲವು ಪಾರ್ಟಿಕಲ್ ಫಿಸಿಕ್ಸ್ ಓದಿರ್ತಾರೆ, ಅವೆಲ್ಲರೂ ಕೂಡ ಫಿಸಿಕ್ಸಿಗೆ ಎಲಿಜಿಬಲ್. ಹಾಗೆಯೇ ಮ್ಯಾಥ್ಸು, ಸ್ಟ್ಯಾಟ್ಸು, ಪ್ರಾಕ್ಟಿಕಲ್ ಮ್ಯಾಥ್ಸು ಇವನ್ನೆಲ್ಲ ಓದೋರು ಗಣಿತಕ್ಕೆ ಎಲಿಜಿಬಲ್. ಸೊ ಈ ಥರ ಇಷ್ಟು ಕೊಟ್ಟಿದ್ದಾರೆ. ಎಕ್ಸಾಮ್ ಸೆಂಟ್ರ್ ನೀವು ನೋಡ್ಬೋದು, ಒಟ್ಟಾರೆ 11 ಪರೀಕ್ಷಾ ಕೇಂದ್ರ ಇದ್ದಾವೆ. ಜೊತೆಗೆ ತಪ್ಪು ಉತ್ತರಗಳಿಗೆ ಋಣಾತ್ಮಕ ಅಂಕಗಳು ಇರೋದಿಲ್ಲ ಅಂತ ಹೇಳ್ಬಿಟ್ಟು ಅದನ್ನು ನೀವು ಗಮನಿಸ್ಕೋಬೇಕು. ಜೊತೆಗೆ ಇನ್ನು ಹೆಚ್ಚುವರಿ ಮಾಹಿತಿ ಬೇಕಿದ್ರೆ ನಿಮಗೆ ಕಾರ್ಯನಿರ್ವಾಹಕ ನಿರ್ದೇಶಕರು ಇರ್ತಾರೆ. 18ನೇ ಕ್ರಾಸ್ ಮಲ್ಲೇಶ್ವರಂಗೆ ನೀವು ಹೋದರೆ ಯಶವಂತಪುರನ ಮುಂದೆ ನೆಕ್ಸ್ಟ್ ಸ್ಟಾಪ್ ಅಷ್ಟೇ ಹೋದರೆ ನೀವು ಕಚೇರಿಗೆ ಭೇಟಿ ನೀಡ್ಬೋದು. ದೂರವಾಣಿ ಸಂಖ್ಯೆ ಕೂಡ ಹೆಲ್ಪ್ಲೈನ್ ನಂಬರ್ ಕೊಟ್ಟಿರ್ತಾರೆ, ಇಮೇಲ್ ID ಕೊಟ್ಟಿರ್ತಾರೆ, ವೆಬ್ಸೈಟ್ ಕೂಡ ಕೊಟ್ಟಿರ್ತಾರೆ, ಅವರಿಗೆ ಸಂಪರ್ಕಿಸ್ಬೋದು. ಸ್ನೇಹಿತರೆ, ಇದಾಗಿತ್ತು ಕೆಸೆಟ್ 2025 ಬಗ್ಗೆ. ಸರ್ ಸ್ನೇಹಿತರೆ, ಸುಮಾರು ಜನ ಸರ್ ಪೇಪರ್ 1ಗೆ ನಮಗೆ ಹೇಳ್ಕೊಡಿ ಸರ್, ಜನರಲ್ ಪೇಪರ್ನ ನಮಗೆ ಸಂಪೂರ್ಣವಾಗಿ ಹೇಳಿಕೊಡಿ ಸರ್ ಅಂತ ಕೇಳ್ತಾ ಇದ್ದೀರಾ. ಸೊ ಕೆಸೆಟ್ ಬಗ್ಗೆ ನಾನು ಪೇಪರ್ 1 ಬಗ್ಗೆನೇ ಸ್ಟ್ರಾಟಜಿ ವಿಡಿಯೋನ 2 ನವೆಂಬರ್ನ ತಲೆಯಲ್ಲಿಟ್ಕೊಂಡು ಒಂದು ಸ್ಟ್ರಾಟಜಿ ವಿಡಿಯೋನ ಮಾಡ್ತೇನೆ. ಹಾಗೆಯೇ 2023-24 ಅಂದರೆ ಯಾವಾಗ KA ಕೊಟ್ಟಿದ್ದಾರೆ ಅವಾಗಿಂದನೂ, ಮತ್ತು 2013ರಿಂದ 2024 ತನಕ ಎಲ್ಲ ಪ್ರಶ್ನೆ ಜನರಲ್ ಪೇಪರ್ ಪ್ರಶ್ನೆ ಪತ್ರಿಕೆ ನಮ್ಮ ಅಚೀವರ್ಸ್ ಟೆಲಿಗ್ರಾಮ್ ಚಾನಲ್ನಲ್ಲಿ ಹಾಕಲಾಗಿದೆ, ಅದನ್ನು ಗಮನಿಸಿ. ಜೊತೆಗೆ ಅದರ ಸಂಬಂಧಿತ ವಿಡಿಯೋಗಳನ್ನು ಕೂಡ ನಾನು ನಿಮಗೆ ಮುಂದಿನ ದಿನಗಳಲ್ಲಿ ತೆಗೆದುಕೊಬರ್ತೀನಿ. ಸ್ನೇಹಿತರೆ, ಇದೇ ಸೆಪ್ಟೆಂಬರ್ 5ನೇ ತಾರೀಕು ತನಕ ನಮ್ಮ ಅಚೀವರ್ ಸಂಸ್ಥೆಯಲ್ಲಿ ಬ್ಯಾಂಕಿಂಗ್, ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು, ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು, ಕೆಸೆಟ್ ಆಗಿರ್ಬೋದು, ಇಂಟೆಲಿಜೆನ್ಸ್ ಬ್ಯೂರೋ ಆಗಿರ್ಬೋದು, ಎಲ್ಲದಕ್ಕೂ ಪ್ರತ್ಯೇಕ ಬ್ಯಾಚಸ್ಗಳಿರುತ್ತೆ. ಸೊ ಸೆಪ್ಟೆಂಬರ್ 5 ತನಕನೂ ಕೂಡ ನಿಮಗೆ ಅಡ್ಮಿಷನ್ಸನ್ನು ತೆಗೆದುಕೊಳ್ತೀವಿ. ಸೊ ಆ ಒಂದು ಬ್ಯಾಚಸ್ಗೆ ನೀವು ಜಾಯ್ನ್ ಆಗಬೇಕಂತ ಹೇಳಿದ್ರೆ ಸೊ ನಮ್ಮ ದೂರವಾಣಿಗೆ ನೀವು ಕರೆ ಮಾಡ್ಬೋದು, ಅಥವಾ ರಾಘವೇಂದ್ರ ಮಠದ ರಸ್ತೆ ತಿಲಕ್ ನಗರ್ ಫಸ್ಟ್ ಕ್ಲಾಸ್ನಲ್ಲಿ 10 ಇಯರ್ಸಿಂದ ಇರುವಂತಹ ನಮ್ಮ ಸಂಸ್ಥೆಗೆ ಖುದ್ದಾಗಿ ಭೇಟಿ ನೀಡ್ಬೋದು ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.